ಅಂದ್ಕೊಂಡಿರೋ ವಿಷಯ ಯಾರಿಗೆ ಸಂಬಂಧಿಸಿದ್ದು ಅಂದರೆ ವಿಶೇಷವಾಗಿ ಮಹಿಳೆಯರಿಗೆ, ಅದರಲ್ಲೂ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ. ಅಂದರೆ ಗರ್ಭಿಣಿಯರಲ್ಲಿ ಜೊತೆಗೆ ಹೆರಿಗೆ ಆದ ಮೇಲೆ ಕಾಣಿಸಿಕೊಳ್ಳುವ ತುಂಬ ಕಾಮನ್ ಸಮಸ್ಯೆ. ಎಷ್ಟು ಕಾಣಿಸುತ್ತೆ ಅಂದರೆ ಸಾಧಾರಣವಾಗಿ 43% ಜನ ಗರ್ಭಿಣಿಯರಿಗೆ ಅಥವಾ ಬಾಣಂತಿಯರಿಗೆ ಈ ತೊಂದರೆ ಬಂದೇ ಬರುತ್ತೆ. ಅದರಲ್ಲೂ ಸುಮಾರು ಗರ್ಭಿಣಿಯರಿಗೆ ಈ ಏನು ಬರುತ್ತಲ್ಲ ಅದರಲ್ಲಿ ಒಂದು 60 to 61%, 60-61% ಗರ್ಭಿಣಿಯರಿಗೆ ಬರುತ್ತೆ. 34%, 30-34% ಹೆರಿಗೆಯಾದ ಮೊದಲ ದಿನ ಅಥವಾ ಎರಡನೇ ದಿನದಲ್ಲೇ ಕಾಣಿಸ್ಕೊಡುತ್ತೆ. ಆದರೆ ಭಾಳ ತೊಂದರೆ ಕೊಡೋದು, ಅಸಾಧ್ಯ ನೋವು, ಕಿರಿಕಿರಿಯಾಗುವಂಥ ಸಮಸ್ಯೆ ಯಾವುದು ಅಂದರೆ, ನಾನು ವಿಶೇಷವಾಗಿ ಹೇಳಬೇಕು ಹೊರಟಿರೋದು ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಯಾಕೆ ಈ ತೊಂದರೆ ಬರುತ್ತೆ. ಸಹಜವಾಗೇ ಬರುತ್ತಾ ಅಥವಾ ನಮ್ಮ ಆಹಾರ ವಿಹಾರದಲ್ಲಿ ವ್ಯತ್ಯಾಸ ಆಗಿ ಬರುತ್ತಾ, ಅತಿ ಖಾರ ತಗೊಂಡು ಬರುತ್ತಾ, ಎಲ್ಲ ವಿಷಯವನ್ನು ಹೇಳ್ತೀನಿ. ಈ ವಿಡಿಯೋವನ್ನು ಎಲ್ಲೂ ನೀವು ನಿಲ್ಲಿಸದೆ ನೋಡಿ. ಯಾಕಂದರೆ ಈ ಮಾಹಿತಿ ನಿಮ್ಗೆ ಯಾರಿಗೋ ಬೇಕಾಗಿರ್ಬೋದು, ನಿಮ್ಮ ಮನೆಯಲ್ಲೋ ಅಥವಾ ನಿಮ್ಮ ಮನೆಯಲ್ಲಿರೋರಿಗೋ ಅಥವಾ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಈ ತೊಂದರೆ ಆಗಿರ್ಬೋದು. ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಯಾವುದು ಆ ತೊಂದರೆ ಅಂತಂದರೆ, ಗರ್ಭಿಣಿಯರಿಗೆ ಬರುವ ಮೂಲವ್ಯಾಧಿ. ಗರ್ಭಿಣಿಯರಿಗೆ ಸಾಧಾರಣ ಈ ಸಮಯದಲ್ಲಿ ಬರೋದು ಮೊದಲನೇ 3 ತಿಂಗಳಲ್ಲೂ ಬರಲ್ಲ, ಎರಡನೇ 3 ತಿಂಗಳಲ್ಲೂ ಬರಲ್ಲ, ಕೊನೆಯ 3 ತಿಂಗಳು, 3rd ಟ್ರೈಮೆಸ್ಟರ್ ಅಂತಾರೆ, ಕೊನೆಯ 3 ತಿಂಗಳಲ್ಲಿ ಹೊಟ್ಟೆ ದೊಡ್ಡಾಗಿರುತ್ತೆ, ಒತ್ತಡ ಇರುತ್ತೆ, ತೂಕ ಜಾಸ್ತಿ ಆಗಿರುತ್ತೆ. ಈ ಏನು ಒತ್ತಡ, ಪ್ರೆಷರಿಂದ ಕಾಣಿಸ್ಕೊಳ್ಳೋ ತೊಂದರೆನೇ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಅಥವಾ ಮೂಲವ್ಯಾಧಿ. ಜೊತೆ ಕೆಲವರಿಗೆ ಫಿಷರ್ ಕೂಡ ಕಾಣಿಸ್ಕೊಳುತ್ತೆ. ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಪೈಲ್ಸ್ ಅಂದ್ರೆ ಏನು, ಫಿಷರ್ ಅಂದ್ರೆ ಏನು ಅಂದರೆ. ಪೈಲ್ಸ್ ಅಂದರೆ ರಕ್ತನಾಳದ ಗುಳ್ಳೆಗಳು ಹೊರಗಡೆ ಚಾಚೋದು, ಒಳಗಡೆಯಿಂದ ಇಂಟರ್ನಲ್ ಪೈಲ್ಸ್ ಆದರೆ ಸಾಧಾರಣ ಇಂಟರ್ನಲ್ ಪೈಲ್ಸೇ, ಒಳಗಡೆ ಇರುತ್ತೆ ರಕ್ತನಾಳಗಳು. ಈ ಒತ್ತಡಕ್ಕೆ ಏನಾಗುತ್ತೆ, ಅದು ಏನು ಹೊಟ್ಟೆನಲ್ಲಿ ಅಥವಾ ಏನು ಗರ್ಭಕೋಶದಲ್ಲಿ ಮಗು ಬೆಳೀತಾ ಇರೋದ್ರಿಂದ ಒತ್ತಡ ಬಿದ್ದುಬಿಟ್ಟು ಏನು ಕೆಳಗಡೆ ಗುದದ್ವಾರದಲ್ಲಿ ಒತ್ತಡ ಬಿದ್ದು ಆ ಮೊಳಕೆಗಳು ದಪ್ಪ ಆಗುತ್ತೆ, ರಕ್ತಸ್ರಾವ ಆಗ್ಬೋದು ಅಥವಾ ಮೊಳಕೆ ಹೊರಗಡೆ ಬರ್ಬೋದು. ಮೊದಲನೇ ಡಿಗ್ರಿ, ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, 3rd ಡಿಗ್ರಿ ಎಲ್ಲ ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಪೈಲ್ಸ್ ವಿಡಿಯೋ ನೋಡಿ. ನೋವು ಬರುತ್ತೆ, ತುರಿಕೆ ಬರ್ಬೋದು, ರಕ್ತಸ್ರಾವ ಆಗ್ಬೋದು. ಅದಲ್ಲದೆ ಇದ್ದರೆ ಇವರಿಗೆ ಮಲಬದ್ಧತೆನೂ ಏನಾದ್ರು ಇತ್ತು ಅಂತಾದರೆ, ಮಲಬದ್ಧತೆಯಿಂದ ಅಲ್ಲಿ ಟೇರ್ ಆಗುತ್ತೆ. ಆ ಜಾಗ ಟೇರ್ ಅಂದರೆ ಹರಿದಂಗೆ ಆಗ್ಬೋದು ಅಥವಾ ಕ್ರ್ಯಾಕ್ ಬಂದಂಗೆ ಆಗಿಬಿಟ್ಟು ಉರಿ, ತುಂಬ ಉರಿ ಬರುತ್ತೆ, ನೋವು ಬರುತ್ತೆ. ಅದರಲ್ಲೂ ಕೂಡ ಕೆಲವರಿಗೆ ತುರಿಕೆ ಇರ್ಬೋದು. ಟಾಯ್ಲೆಟ್ಟಿಗೆ ಹೋಗಿ ಬಂದ ಮೇಲೆ, ವಿಸರ್ಜನೆ ಆದ ಮೇಲೆ ಸುಮಾರು 1 ಅಥವಾ 2 ಗಂಟೆ ಅಸಾಧ್ಯ ನೋವು, ಉರಿ ಇರುತ್ತೆ. ಇದು ಫಿಷರ್ ಆಗಿರುತ್ತೆ. ಹೋದಾಗ ಬ್ಲೀಡಿಂಗ್ ಆಗುತ್ತೆ, ನೋವಾಗುತ್ತೆ, ತುರಿಕೆ ಬರುತ್ತೆ ಅಂತಂದರೆ ಅಥವಾ ಮೊಳಕೆ ಕಾಣಿಸ್ಕೊಂಡ್ರೆ ಅದು ಪೈಲ್ಸ್ ಆಗುತ್ತೆ. ಇದು ಒಂದು ಸಹಜ, ಯಾಕಂದರೆ ಏನೂ ಮಾಡೋಕ್ಕಾಗಲ್ಲ. ಇದು ಗರ್ಭಿಣಿಯರಿಗೆ ಸಹಜ. ಡೆಲಿವರಿ ಆದಮೇಲೆ ಮೊದಲನೇ ದಿನ ಅಥವಾ ಎರಡನೇ ದಿನ ಯಾಕೆ ಬರುತ್ತೆ ಅಂದರೆ, ಅದು ಏನು ಡೆಲಿವರಿ ಟೈಮಲ್ಲಿ ಕೊಡೋ ಪ್ರೆಷರು, ಒತ್ತಡದಿಂದ ಕೂಡ ಇದಾಗುತ್ತೆ. ಇದನ್ನು ಹೇಗೆ, ಇದು ಪರ್ಮನೆಂಟಾ, ಇದಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾ ಅಥವಾ ನಮ್ಮ ಆಯುರ್ವೇದದಲ್ಲಿ ಹೇಳೋ ಕ್ಷಾರಕರ್ಮ ಮಾಡಬೇಕಾ? ಎಲ್ಲದಕ್ಕೂ ಬೇಕಾಗಲ್ಲ. ಇದು ಸಹಜವಾಗಿ ಆಗೋದು. ಹಾಗೆ ನಾವು ಸ್ವಲ್ಪ ಆಹಾರ ವಿಹಾರದಿಂದ ಸರಿ ಮಾಡಿಕೊಂಡು ಸಿಟ್ಸ್ ಬಾತ್ ಅನ್ನಲ್ಲ, ಸಿಟ್ಸ್ ಬಾತ್ ಮಾಡ್ಬೋದು. ಜೊತೆಗೆ ಸ್ವಲ್ಪ ನಮ್ಮ ಆಹಾರದಲ್ಲಿ ನಾನು ಹೇಳಿದ್ದೀನಿ, ಮೂಲಂಗಿ, ಸುವರ್ಣಗೆಡ್ಡೆ, ಈ ಥರದ ಆಹಾರ, ಹಾಗೆ ಜೊತೆಗೆ ಕುಂಬಳಕಾಯಿ, ಹೀರೆಕಾಯಿ, ಸೋರೆಕಾಯಿ, ಸೌತೆಕಾಯಿ, ಈ ಥರದ ನಾರಿನಂಶ ಇರೋ ಆಹಾರವನ್ನು ತಗೊಳ್ತಾ ಹೋದರೆ ಇದು ಗುಣಮುಖ ಆಗುತ್ತೆ. ಅದು ಆಗಲಿಲ್ಲ ಅಂತಂದರೆ ಆಯುರ್ವೇದದಲ್ಲಿ ಕೆಲವು ಔಷಧಿಗಳು ಕೂಡ ಇದೆ. ಉದಾಹರಣೆ, ಮಲಬದ್ಧತೆ ಇತ್ತು ಅಂತಂದರೆ ಮಲಬದ್ಧತೆಗೆ ತ್ರಿಫಲ ಚೂರ್ಣ ತೊಗೊಬೋದು, ಹರಿತಕ್ಕಿ ಚೂರ್ಣ ತೊಗೊಬೋದು. ಅದು ಹರಿತಕ್ಕಿ ಚೂರ್ಣ ಗರ್ಭಿಣಿಯರಲ್ಲಿ ಬೇಡ, ತ್ರಿಫಲ ತೊಗೊಬೋದು. ಅಥವಾ ದ್ರಾಕ್ಷಿ, ಒಣ ದ್ರಾಕ್ಷಿ ನೆನೆಸಿ ಒಂದು 20-25 ದ್ರಾಕ್ಷಿ ನೆನೆಸಿ ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಕುಡಿಬೋದು. ಅದಿಲ್ಲ ಮೂಲಂಗಿ ತುರಿದ್ಬಿಟ್ಟು ಅದನ್ನು ಮೊಸರು ಅಥವಾ ಮಜ್ಜಿಗೆ ಸೇರಿಸ್ಕೊಂಡು ತಿನ್ಬೋದು. ಸುವರ್ಣಗೆಡ್ಡೆನ ಪುಡಿ ಮಾಡಿಕೊಂಡು, ಅಂದರೆ ಅದನ್ನು ತುರಿದ್ಬಿಟ್ಟು ನೆರಳಲ್ಲಿ ಒಣಗಿಸ್ಬಿಟ್ಟು ಆ ಪೌಡ್ರನ್ನ ಮಜ್ಜಿಗೆ ಹಾಕೊಂಡು ಕುಡಿಬೋದು. ಇವೆಲ್ಲ ಮಾಡೋದ್ರಿಂದ ಈ ಪೈಲ್ಸ್ ಮತ್ತು ಫಿಷರ್ 2 ಗುಣಮುಖ ಆಗುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಬಹಳಷ್ಟು ಮನೆಗಳಲ್ಲಿ ಬಾಣಂತಿಯರಿಗೆ ಉಪಚಾರ ಮಾಡ್ತಾರಲ್ಲ, ಅದು ಅವ್ರವ್ರಿಗೆ ತಿಳಿದಂಗೆ ಮಾಡ್ತಾರೆ. ಕೆಲವರು ಈ ಬೆಳ್ಳುಳ್ಳಿ, ಶುಂಠಿ ಇವನ್ನೆಲ್ಲ ಸೇರಿಸ್ಬಿಟ್ಟು ಖಾರ, ಅಂಟಿನುಂಡೆ ಖಾರ ಅಂತ ಮಾಡ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಹಿಂದೆ ತುಂಬ ಮಳೆ ಜಾಸ್ತಿ ಇತ್ತು, ಆಮೇಲೆ ಚಿಕ್ಕ ಮಕ್ಕಳಿಗೆ ಥಂಡಿ, ಕೆಮ್ಮು ಆದರೆ ಕೆಲವು ಮಕ್ಕಳಿಗೆ ಸತ್ತೇ ಹೋಗ್ತಿದ್ರು. ಯಾಕಂದರೆ ಹಿಂದೆಲ್ಲ ಅಷ್ಟು ಚಿಕಿತ್ಸೆ ಇರಲಿಲ್ಲ. ಹಾಗಾಗಿ ಭಯಪಟ್ಬಿಟ್ಟು ಶೀತ ಆಗಬಾರ್ದು, ಥಂಡಿ ಆಗಬಾರ್ದು ಅಂಥೇಳಿ ಯಥೇಚ್ಛವಾಗಿ ಶುಂಠಿ ಪುಡಿ, ಮೆಣಸಿನಕಾಳು ಪುಡಿ ಕೊಡ್ತಾ ಇದ್ರು. ಅದೇ ಮುಂದುವರ್ಸ್ಕೊಂಡ್ಬಂದು ಏನು ಮಾಡಿದ್ದಾರೆ ಅಂದರೆ, ಬಾಣಂತಿಯರಿಗೆ ಶುಂಠಿ ಪುಡಿ, ಮೆಣಸಿನಕಾಳು ಪುಡಿ, ಏನು ಮೆಣಸಿನಕಾಳು ಸಾರು, ಶುಂಠಿ ಪುಡಿ ಅನ್ನಕ್ಕೆ ಕೊಟ್ಬಿಡ್ತಾರೆ.
ಅದೇನಾಗುತ್ತೆ, ತುಂಬ ಉಷ್ಣ ಜಾಸ್ತಿ ಆಗುತ್ತೆ. ನಾವು ಮೊದಲೇ ನಿಮಗೆ ಪೈಲ್ಸ್ ಯಾಕೆ ಬರುತ್ತೆ, ನಮ್ಮ ದೇಹದಲ್ಲಿ ಶುಷ್ಕ ಆಹಾರ ಅಂದರೆ ಡ್ರೈ ಆಗುವಂಥ ಆಹಾರ ಅಥವಾ ಎಣ್ಣೆ ಇಲ್ಲದೆ ಇರೋ ಆಹಾರ, ಅತಿ ಖಾರ ತಿಂದರೆ ಈ ಪೈಲ್ಸ್ ಮತ್ತೂ ಜಾಸ್ತಿ ಮಾಡುತ್ತೆ. ಮೊದಲೇ ಬಾಣಂತಿಯವರಿಗೆ ನೀರು ಚೆನ್ನಾಗಿ ಕೊಡಬೇಕು, ನೀರು ಕೊಡಲ್ಲ. ತುಪ್ಪ ಹಾಕ್ಬೋದು, ತುಪ್ಪ ಹಾಕಲ್ಲ. ಆಮೇಲೆ ಎಣ್ಣೆ ಬೆಣ್ಣೆ ಇದನ್ನು ಬಳಸ್ಬೋದು, ಅದನ್ನು ಬಳಸಲ್ಲ. ತರಕಾರಿಗಳು ತಿನ್ನಲೇಬೇಕು, ಹಣ್ಣು ತಿನ್ನಬೇಕು, ತರಕಾರಿ ಹಣ್ಣು ಕೊಡಲ್ಲ. ಬರೀ ಅನ್ನ ಕಟ್ ಸಾರು ಕೊಡ್ತಾರೆ. ಅದು ಮತ್ತೂ ಕೂಡ ಜಾಸ್ತಿ ಮಾಡುತ್ತೆ. ಬಹಳಷ್ಟು ಜನ ನಮ್ಮಲ್ಲಿ ಬಾಣಂತಿಯರಿಗೆ ಆರೈಕೆಗೆ ದಶಮೂಲ ಅರಿಷ್ಟ ಕೊಡ್ತಾರೆ ಅಥವಾ ದಶಮೂಲ ಕಷಾಯ ಕೊಡ್ತಾರೆ. ನಮ್ಮಲ್ಲಿ ಜೀರಕಾರಿಷ್ಟ ಅಂತ ಬರುತ್ತೆ. ಜೀರಕಾರಿಷ್ಟ ಭಾಳ ಒಳ್ಳೆಯದು ಬಾಣಂತಿಯರಿಗೆ. ಸುಮಾರಷ್ಟು ಬಾಣಂತಿ ಔಷಧಿಗಳು ಬರುತ್ತೆ. ಸೌಭಾಗ್ಯ ಶುಂಠಿ ರಸಾಯನ ಅಂತ ಬರುತ್ತೆ, ಶತಾವರಿ ರಸಾಯನ. ಈ ಥರದ ಔಷಧಿಗಳು ಬಾಣಂತಿಯರ ಆರೈಕೆಗೆ ಭಾಳ ಒಳ್ಳೆ ಕೆಲಸ ಮಾಡುತ್ತೆ. ಅಲ್ಲಿ ನಂಗೆ ಬಹಳಷ್ಟು ಜನ ಬಂದು ಹೇಳ್ತಾರೆ, ಸರ್ ನಮ್ಮಲ್ಲಿ ಹಸಿರು ಆಯುರ್ವೇದದಲ್ಲಿ ದಶಮೂಲಾರಿಷ್ಟ ತೊಗೊಂಡ್ರೆ ಹೀಟ್ ಆಗಿಬಿಡ್ತು, ಪೈಲ್ಸ್ ಬಂತು, ಫಿಶರ್ ಬಂತು. ಹೌದಾ ಅಲ್ವಾ, ಇದರಿಂದನೇ ಬಂತ? ನಾನು ಅವಾಗ ಬಹಳಷ್ಟು ಜನ ಕೇಳ್ತೀನಿ, ಈ ಕೋತಿ ಮೊಸರನ್ನು ತಿಂದು ಮೇಕೆ ಮೂತಿಗೆ ಒರೆಸಿತ್ತಂತೆ. ಹಾಗೆ ಏನು ಮಾಡ್ತಾರೆ ಅಂತಂದರೆ, ಈ ದಶಮೂಲಾರಿಷ್ಟ ಕೊಡೋದ್ರ ಜೊತೆಗೆ ಏನು ಅವ್ರಿಗೆ ನಾ ಹೇಳಿದ ನೀರು ಕೊಡಲ್ಲ, ತರಕಾರಿ ಕೊಡಲ್ಲ, ಅಥವಾ ಎಣ್ಣೆ ಹಾಕಲ್ಲ, ಬರೀ ಶುಂಠಿ ಪುಡಿ ಮೆಣಸಿನಕಾಳು ಪುಡಿ ಯಥೇಚ್ಛವಾಗಿ ಕೊಡೋದ್ರಿಂದ ಇನ್ನೂ ಉಷ್ಣ ಜಾಸ್ತಿಯಾಗಿ ಶುಷ್ಕತೆ ಜಾಸ್ತಿಯಾಗಿ ಅವರಿಗೆ ಪೈಲ್ಸು ಮತ್ತು ಫಿಶರ್ ಬರುತ್ತೆ. ಹಾಗಾಗಿ ಸ್ನೇಹಿತರೆ, ಬಾಣಂತಿಯರಿಗೆ ಪೈಲ್ಸು ಅಥವಾ ಫಿಶರ್ ಬಂದ ತಕ್ಷಣ ಗಾಬರಿ ಆಗೋದು ಬೇಡ. ಆಹಾರದಲ್ಲಿ ಸ್ವಲ್ಪ ಚೇಂಜ್ ಮಾಡಿ, ನೀರು ಚೆನ್ನಾಗಿ ಕುಡೀರಿ, ಸಿಟ್ಸ್ ಬಾತ್ ಮಾಡಿ, ನಾ ಹೇಳಿರುವ ಮನೆಮದ್ದುಗಳನ್ನು ತಗೊಳ್ಳಿ. ಅದಲ್ಲದೆ ಆಯುರ್ವೇದ ಔಷಧಿಗಳು ಕೂಡ ಸಿಗುತ್ತೆ. ಸುಕುಮಾರ ಘೃತ ಅಂತ ಬರುತ್ತೆ, ಭಾಳ ಒಳ್ಳೆಯ ಔಷಧಿ. ದ್ರಾಕ್ಷಾದಿ ಕಷಾಯ ಅಂತ ಬರುತ್ತೆ, ಇವೆರಡೂ ಕೂಡ ಫಿಶರ್ಸಿಗೆ ಭಾಳ ಹೆಲ್ಪ್ ಆಗುತ್ತೆ. ಅಭಯಾರಿಷ್ಟ ಅಂತ ಔಷಧಿ ಬರುತ್ತೆ, ಇದನ್ನು ತೊಗೊಂಬಂದ್ರೆ ಇವೆಲ್ಲ ವೈದ್ಯರ ಸಲಹೆ ಕೇಳೇ ತೊಗೊಬೇಕು. ನೀವು ಸುಮ್ಮನೆ ತೊಗೊಬೇಡಿ. ಅಥವಾ ಮಲಬದ್ಧತೆ ಇದ್ದರೆ ಮಲಬದ್ಧತೆ ನಿವಾರಣೆ ಆಗುವಂಥ ಔಷಧಿಗಳನ್ನು ತೊಗೊಳ್ಳಿ. ಈ ಥರದ ಔಷಧಿನ ತೊಗೊಂಡ್ರೆ ಫಸ್ಟ್ ಸ್ಟೇಜು ಪೈಲ್ಸು ಅಥವಾ 2ನೇ ಸ್ಟೇಜ್ ಪೈಲ್ಸ್ ಇದ್ದರೆ ಖಂಡಿತವಾಗಿ ಗುಣಮುಖ ಆಗುತ್ತೆ. ಫಿಶರ್ ಕೂಡ ಗುಣಮುಖ ಆಗುತ್ತೆ. ಇದಕ್ಕೆ ಆಗಲೇ ಇಲ್ಲ ಅಂತಂದರೆ ಅದು 3rd ಅಥವಾ 4th ಸ್ಟೇಜ್ಗೆ ಹೋಯ್ತು. ಫಿಶರು ಭಾಳ ಜಾಸ್ತಿಯಾಗಿ ಕೆಳಗಡೆ ಒಂದು ಸೆಂಟಿನಲ್ ಟ್ಯಾಗ್ ಅಂತ ಒಂದು ಸ್ಕಿನ್ ಟ್ಯಾಗ್ ಬರುತ್ತೆ, ಅಸಾಧ್ಯ ಉರಿ ನೋವು ಬಂತು ಅಂದರೆ ನೀವು ಆಯುರ್ವೇದ ಶಸ್ತ್ರಚಿಕಿತ್ಸಾ ತಜ್ಞರ ಹತ್ರ ಹೋದರೆ ಕ್ಷಾರಕರ್ಮದ ಮೂಲಕ ಅದನ್ನು ನಿವಾರಣೆ ಮಾಡ್ಕೊಬೋದು. ಹಾಗಾಗಿ ಭಯಪಡಬೇಡಿ, ಗಾಬರಿ ಆಗಬೇಡಿ. ಚೆನ್ನಾಗಿ ಪೌಷ್ಟಿಕಾಂಶಯುಕ್ತ ಹಣ್ಣು ತರಕಾರಿಗಳನ್ನು ತಿಂದರೆ, ಖಾರ ಮಸಾಲೆ ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡಿದರೆ ಖಂಡಿತವಾಗಿಯೂ ಮೂಲವ್ಯಾಧಿ ಬಂದಿದ್ದು ಹಾಗೆ ಹೋಗುತ್ತೆ. ಹಿಂಗೆ ಬಂತು ಹಂಗೆ ಹೋಯ್ತು ಅಂತ ಆರಾಮಾಗಿ ಗುಣಮುಖ ಆಗ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರದ ಇನ್ನಷ್ಟು ಮಾಹಿತಿಯನ್ನು ಇಟ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಆರೋಗ್ಯವಾಗಿರಿ, ಆನಂದವಾಗಿರಿ. ನಮಸ್ಕಾರ.